ಈಗ ಮಲ್ಲಮ್ಮ ಅವ್ರಿಗೆ ಕಾಲ್ ಮಾಡಿ ಫ್ರಾಂಕ್ ಮಾಡೋದಾದ್ರೆ ನೀವು ಮಲ್ಲಮ್ಮ ಅವ್ರ ದೊಡ್ಡ ಫ್ಯಾನ್, ಯಾವಾಗ ಸಿಕ್ಕಿದ್ರು ಮಲ್ಲಮ್ಮ. ಏನಕ್ಕೆ ಅಂತಂದ್ರೆ ಏನಂತ prank ಮಾಡೋದು? ಏನಾದ್ರೂ ಮಾಡಿ ಫ್ರಾಂಕ್. ಫೋನ್ ಕಳೆದೋಗಿದೆ ಅಥವಾ ಏನಾದ್ರು ಮಾಡ್ತೀರಾ, ಹೆಂಗೆ ಏನು ಎತ್ತ ಅಂತ ಏನಾದ್ರು, ಇಲ್ಲ ಬಿಗ್ ಬಾಸ್ಗೆ ಅವಕಾಶ ಬಂದಿದೆ ಕೇಳ್ತಿದಾರೆ ಈ ತರ ನನಗೆ ಅಂತ ಕೇಳಿ. ನಾನೇ ಸುದೀಪ್ ಸರ್ ಅನ್ನೋ ತರ ಮಾತಾಡ್ತೀನಿ. ನಿಮ್ ನಂಬರ್ ಸೇವ್ ಆಗಿರುತ್ತೆ ತಾನೆ? ಬಟ್ ಅವ್ರಿಗೆ ಗೊತ್ತಾಗಲ್ಲ. ಆದ್ರೆ ನಾನು ಎವ್ರಿ ಟೈಮ್ ಯಾವಾಗ ಕಾಲ್ ಮಾಡಿದ್ರು ಹೋರಿ ಯಾರ್ರೀ ಅಂತಾನೆ ಕೇಳೋದು. ಬಿಕಾಸ್ ಅವ್ರಿಗೆ ನನ್ನ ನಂಬರ್ನ 1 2 ಆ ಥರ ಏನೋ ಹಾಕಿದ್ದಾರೆ, ಹೆಸರು ಹಾಕಿಲ್ಲ. ಅವ್ರಿಗೆ ಹೆಸರು ಓದಕ್ ಬರಲ್ಲ ಎನಿವೇಸ್. ನೋಡೋಣ. ಹಲೋ ಹಲೋ ರೀ. ಹೋರಿ, ಓರಿ ನೀವು ಮಲ್ಲಮ್ಮ ಅವ್ರಿ? ಓರಿ ಮಲ್ಲಮ್ಮ ಅವ್ರಿ? ಹೌದ್ರಿ ನೋಡ್ರಿ. ಎಲ್ಲಿದ್ದೀರಿ ಬಾ ಇವಾಗ? ಈಗ ಮನಿಗ್ ಹೊಂಟಿದ್ ನೋಡ್ರಿ. ಓಕೆ, ನಾವು ಕಲರ್ಸ್ ಕನ್ನಡ ಚಾನೆಲ್ ಇಂದ ಮಾತಾಡಕತ್ತೀರಿ. ಎಲ್ಲಿಂದ್ರಿ? ಕಲರ್ಸ್ ಕನ್ನಡ ಚಾನೆಲ್ ಇಂದ ಮಾತಾಡಕತ್ತೀವ್ರಿ. ಏನ್ ಏನ್ ಬೇಕಿತ್ರಿ? ಈ ಸಲ ಬಿಗ್ ಬಾಸ್ ಸ್ಟಾರ್ಟ್ ಮಾಡಕತ್ತೀವ್ರಿ. ಓಹೋ, ಮಾಡ್ರಿ ಮಾಡ್ರಿ, ಸಂತೋಷ ಸಂತೋಷ, ಮಾಡ್ರಿ. ಯಾರು ಎಲ್ಲಿದ್ರಿ ಇವತ್ತು ಊರ್ಗ್? ಗೊತ್ತಾಯ್ತು. ಅದು ಫಸ್ಟೇ ಹೋಯ್ತು. ಹೋರಿ ಅಂತ ಹೇಳಿದ್ನಲ್ಲ, ಅದ್ ಗೊತ್ತಾಯ್ತು. ಇಲ್ಲಾಂದ್ರೆ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ? ನಾನು ಹೋರಿ ಅಂತ ಹೇಳಿದ್ದಾಗ ಗೊತ್ತಾಯ್ತಲ್ವಾ? ನನಗ್ ಗೊತ್ತಾಯ್ತ್ರಿ ಅಲ್ಲ. ನಾನ್ ಕಾಲ್ ಮಾಡಿದಾಗ ಎಷ್ಟೋ ಸಲ ನಿಮ್ಗೆ ಗೊತ್ತೇ ಆಗಿರಲ್ಲ ಬಿಡಿ. ಹೋರಿ ನಿಮ್ ನಂಬರ್ ಗೊತ್ತಾಗಿದ್ರಿ ಈಗ. ಇವಾಗ ಗೊತ್ತಾಗಿದ್ಯಾ? ಗೊತ್ತಾಗಿದ್ರಿ. ನಿಮ್ದು ಮೇಡಮ್ ಅವ್ರದ್ದು ಗೊತ್ತರಿ, ಮಾಸ್ಟರ್ದು. ಇಲ್ಲೊಬ್ರು ನಿಮ್ ಫ್ಯಾನ್ ಇದಾರ್ರಿ ಅವರು. ಎಲ್ಲದರಿ? ಒಂದ್ ನಿಮಿಷ, ಫ್ಯಾನ್ ಅಲ್ಲ, ಯಾರೋ ಮಾತಾಡ್ಬೇಕಂತೆ. ಒಂದ್ ನಿಮಿಷ. ಎಲ್ಲಿದೆ? ಬಂದಿದ್ರಿ, ಭಾರ್ಗವಿ ಕತಿ ಬರೀತಾರಲ್ರಿ, ಹಾ, ಅವ್ರ ಹೆಸರು ಏನಂದ್ರಿ? ಭಾರ್ಗವಿ ಕತೆ ಬರೀತಾರ? ಹಾ, ಬರೀತಾರಂತ. ಅವ್ರೇ ನನಗ ಸ್ವಾತಿ 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 ಅಂತಾರ ಅವ್ರ ಹೆಸರು. ನನಗೆ ಗೊತ್ತಿಲ್ಲ. ನಂಗ್ ನಿಜವಾಗ್ಲೂ ಗೊತ್ತಿಲ್ಲ ಯಾರು ಸ್ಕ್ರಿಪ್ಟ್ ರೈಟರ್ ಅಂತ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಓಕೆ, ಇಲ್ಲೊಬ್ರು ಮಾತಾಡ್ತಾರಂತೆ, ತಗೊಳ್ಳಿ. ಹಲೋ ಹಲೋ, ಮಲ್ಲಮ್ಮ ಅವ್ರೆ, ಐ ಲವ್ ಯು. ಅಯ್ಯ ಯಾರ್ರಿ ನೀವು? ಐಲವ್ ಅಂತ ಹೇಳ್ತೀರಿ ನಮ್ಗ? ಹಂಗೆಲ್ಲ ಹೇಳಂಗಿಲ್ಲ ಅಲ್ಲ ಮಲ್ಲಮ್ಮ? ಹಂಗೆಲ್ಲ ಹೇಳಂಗಿಲ್ಲ ರೀ ನಮ್ಗ. ನೋಡಿ ಮಲ್ಲಮ್ಮ, ಅವಾಗ ಬಂದಾಗಿಂದ ಹೇಳ್ತಿದ್ದಾರೆ ನನ್ ಮಲ್ಲಮ್ಮನ ಲವ್ ಮಾಡ್ತಿದೀನಿ ಅಂತ. ಹಳ್ಳಿ ಮಂದಿರಿ. ಹಾ, ನೋಡಿ, ಹಳ್ಳಿ ಮಂದಿ ಲವ್ ಮಾಡ್ಬಾರ್ದಾ? ಮಾಡ್ಬಾರ್ದ್ರಿ, ಹಳ್ಳಿ ಮಂದಿ ಲವ್ ಮಾಡ್ಬಾರ್ದು. ಮಲ್ಲಮ್ಮ, ನಮ್ಗೆ ನಿಮ್ ಇನ್ನೋಸೆನ್ಸ್, ಆ ಮುಗ್ಧತೆ, ನೀವು ಮಾತಾಡುವಂತ ಮಾತುಗಳು ನಂಗೆ ತುಂಬಾ ಇಷ್ಟ ಆಗಿದೆ. ಅದಕ್ಕೆ ನಾನು ನಿಮ್ಮನ್ನ ಲವ್ ಮಾಡ್ತೀನಿ ಮಲ್ಲಮ್ಮ. ಐ ಲವ್ ಯು. ಎಲ್ಲಿದ್ದೀರಾ? ಇನ್ನೇ ರೋಡಿಗೆ ಮನಿಗ್ ಹೊಂಟಿದ್ದಾರೆ. ಇವತ್ತು ಊರಿಗೆ ಹೋಗ್ಬೇಕಲ್ರಿ. ಹಂಗಾದ್ರೆ ಐ ಲವ್ ಯು ಟು ಅಂತ ಹೇಳಿ. ಐ ಲವ್ ಯು ಟು ಅಂತ ಹೇಳ್ಬೇಕ್ರೆ? ಹಾ. ಅಯ್ಯೋ, ರೆಕಾರ್ಡ್ ಮಾಡ್ಕೊಂಡ್ರೆ ಎಲ್ಲ ರೆಕಾರ್ಡ್ ಮಾಡಿ ಹಾಕ್ಬಿಡ್ತೀವಿ. ಹಾ, ಓಕೆ. ಹೆಂಗು ತುಂಬಾ ದಿನ ಆಗಿತ್ತಲ್ಲ, ಮಾಡ್ಬಿಡ್ತೀವಿ. ಓಕೆ, ಆರಾಮಾಗಿ ಹೊರಡಿ, ಆಯ್ತಾ? ನಾನು ಬರ್ಬೇಕಂತ ಅನ್ಕೊಂಡೆ ನಿನ್ನೆ. ಅಪ್ಪನ್ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ. ಹಾ, ಬಟ್ ಅಪ್ಪ ಹುಷಾರಿರ್ಲಿಲ್ಲ ಅಂತ ಬಂದಿಲ್ಲ. ಊರಿಂದ ಬಂದ್ಮೇಲೆ ಹೇಳಿ, ಬರ್ತೀನಿ. ಹಾ, ಹುಷಾರಿದ್ದಾರೆ. ಊರಿಂದ ಬರ್ರಿ, ಊರಿಂದ ಮನಿ ಬರ್ರಿ, ಕಟ್ಟಾಗಿ ರೊಟ್ಟಿ ತೊಟ್ಟಿ. ಹಾ, ಊರಿಂದ ನೋಡಿ, ಇಲ್ಲಿ ಬೇಕಂತ ಒಬ್ರಿಗೆ. ಮಲ್ಲಮ್ಮ ಅವ್ರೆ, ನೀವು ಐ ಲವ್ ಯು ಅಂತಾನು ಹೇಳಿಲ್ಲ. ನನಗೆ ಕರ್ಜಿಕಾಯಿ ಅದೇನ್ ತಗೊಂಬರಲ್ವಾ? ಐ ಲವ್ ಯು ಟು ಅಂತ ಹೇಳ್ಬೇಕಂದ್ರಿ? ಹಾ, ನೀವು ಐ ಲವ್ ಯು ಟು ಹೇಳಂಗಿಲ್ಲ, ಐ ಲವ್ ಯು ಥೂ ಅಂತೀರ ನೀವು. ನನ್ ಜೊತೆ ಇದೀರಾ ಅಂತ. ಅಲ್ಲ, ಈಗ ನನ್ಗ ಹಬ್ಬಕ್ಕೆ ಊರಿಗೆ ಹೊಂಟೇರೇನ್ರಿ? ಮತ್ತೆ ಫಂಕ್ಷನ್ ಇದೆಯಾ? ಊರಿಂದ ಏನ್ ತಗೊಂಡ್ಬರ್ತೀರಾ ನಮ್ಗೆ? ಪಕ್ಕನಾ? ಓಕೆ, ಈಗ ನೆಕ್ಸ್ಟ್ ನೀವು ತಂದಾಗ ಅದ್ಯಾರೋ ನಿಮ್ ಕೂಡ ಮಾತಾಡೋರಂತಲ್ಲ, ಅವ್ರಿಗೂ ಕೊಡ್ಬೇಕು ಅಂತ ಮನೋಜ್ ಅವ್ರಿಗೆ ಹೇಳಿ.
ನಂಬರ್ ಕೊಡ್ರಿ ಹೆಂಗೆ ನಂಬರ್ ಕೊಟ್ರೆ ಹಾಕ್ಬಿಡ್ತೀರಾ? ಮಲ್ಲಮ್ಮ ಅವ್ರೆ, ನಂಬರ್ ಕೊಡ್ರಿ ನನಗ್ ಗೊತ್ತಾಯ್ತು ನೋಡಿ ನಿಮ್ಗೆ. ಇಲ್ಲ ಐ ಲವ್ ಯು ಟು ಅಂತ ಹೇಳಕ್ ಇಷ್ಟ ಇಲ್ಲ, ನಂಬರ್ ಅಲ್ಲಿ ಮೆಸೇಜ್ ಮಾಡೋಣ ಅಂತ ತಾನೆ ನೀವು. ಹೇಳ್ರಿ ಯಾಕೆ ಅಂದ್ರಿ ಅನ್ರಿ ಐ ಲವ್ ಯು ಟು. ತುಂಬಾ ಖುಷಿ ಆಯ್ತು ಅಮ್ಮ, ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ. ನಿಮ್ದು ಮತ್ತೆ ಮನೋಜ್ ಅವ್ರ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಯಾವಾಗ್ಲೂ ನಗ್ನಾಗ್ತಾ ಇರಿ. ನಿಂತು ಬಿಟ್ಟಾರ ಮನೋಜ್ ಸರ್ ಹೋಗ್ಯಾರಿ ಧಾರಾವಾಹಿಕ. ಇಲ್ಲ ನಾನು ಲಾಸ್ಟ್ ಟೈಮು ಕೇಳಿದೆ, ನಾನು ನಿಮ್ದು ಮತ್ತೆ ಮಲ್ಲಮ್ಮ ಅವ್ರದ್ದು ಒಂದು ಇಂಟರ್ವ್ಯೂ ತಗೊಳ್ಳೋಣ ಅಂತ ಕೇಳಿದ್ದೆ. ಬಟ್ ಅವ್ರದ್ದು ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಇತ್ತಲ್ಲ, ಸೊ ಹಾಗಾಗಿ ಟೈಮ್ ಆಗ್ತಿಲ್ಲ. ಸೊ ಇವಾಗ ಹಂಗಾಗಿ ಇವಾಗ ಮನೋಜ್ ಅವ್ರ ಅಪ್ಪನಿಗೂ ಕೂಡ ಹುಷಾರಿಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ನೆಕ್ಸ್ಟ್ ಒಂದ್ ದಿನ ಬರ್ತೀನಿ, ಅಲ್ಲಿ ಒಂದ್ ಆರಾಮಾಗಿ ಇಂಟರ್ವ್ಯೂ ಮಾಡೋಣ. ಆರಾಮಾಗಿ ಮಾಡ್ತೀರಿ, ಚೆನ್ನಾಗಿ ಮಾಡ್ತಿದ್ದೀರಾ, ಹಿಂಗೆ ಮಾತಾಡ್ತೀರಿ, ಚೆನ್ನಾಗಿ ನಗಿಸ್ತೀರಿ ಎಲ್ರು. ಸರಿ ಸರಿ ಅಡ್ವಾನ್ಸ್ ಹ್ಯಾಪಿ ಗೌರಿ ಗಣೇಶ. ಥ್ಯಾಂಕ್ ಯು ರೀ. ಅಲ್ಲ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಗೆ. ಗೌರಿ ಹಬ್ಬದ ಶುಭಾಶಯಗಳು. ಸೇಮ್ ಟು ಯು ಅಂತ ಹೇಳಿ. ಸೇಮ್ ಟು ಯು. ಸರಿ ಸರಿ ಸೇಮ್ ಟು ಯು ಅಂತ ಹೇಳಿ ಮಲ್ಲಮ್ಮ. ಎಂತಿ ಅನ್ಬೇಕ್ರೆ ಹ್ಮ್. ಮತ್ತೇನ ನಲ್ಲಕ್ ಹೋಗಿ ಏನ ಏನ್ ಮಾಡಕ್ರಿ. ಓಕೆ ಓಕೆ, ಬಾಯ್ ಬಾಯ್, ಸೇಫ್ ಜರ್ನಿ. ಬಾಯ್ ಬಾಯ್ ಬಾಯ್. ಸೇಫ್ ಜರ್ನಿ. ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ ರೀ. ಓಕೆ ಓಕೆ ಮಲ್ಲಮ್ಮ, ಬಾಯ್. ಬಾಯ್ ಬಾಯ್. ನಾನು ಈ ತರ ನಗಾಡಿ ಎಷ್ಟೋ ದಿನ ಆಯ್ತು ಇವಾಗ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.